ಪ್ರತಿದಿನವೂ ದೋಸೆ, ಇಡ್ಲಿ, ಚಪಾತಿಗೆ ಕಾಯಿ ಚಟ್ನಿನ ಮಾಡೋದು ಸಾಮಾನ್ಯ. ಪ್ರತಿದಿನ ಮೀನ್ಸ್ ಯಾವಾಗ ನಾವು ಇಡ್ಲಿ ದೋಸೆಗಳನ್ನ ಮಾಡ್ಕೋತೀವೋ ಆವಾಗ ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿದ್ದರೆ ಈ ಥರ ಹುರುಳಿಕಾಳು ಚಟ್ನಿನ ಒಂದ್ಸತಿ ಟ್ರೈ ಮಾಡಿ. ಹೆಲ್ತಿಗಂತೂ ತುಂಬ ಒಳ್ಳೆಯದು. ನಾನು ತುಂಬ ದಿನದಿಂದ ಮಾಡಿರಲಿಲ್ಲ. ಅಮ್ಮ ಮನೇಲಿದ್ದಾಗ ಅಷ್ಟು ಮಾಡಿದ್ದು. ಇಲ್ಲಿ ಬಂದ ಮೇಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಒಂದು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ದೋಸೆಗೆ ಏನಾದರೂ ಬೇರೆ ಥರ ಟ್ರೈ ಮಾಡೋಣ ಚಟ್ನಿ ಅಂತ ಹೇಳಿಬಿಟ್ಟು ಈ ಥರ ಹುರುಳಿಕಾಳು ಚಟ್ನಿನ ಮಾಡ್ಕೋತಿದ್ದೆ. ಮೊದಲಿಗೆ ಹುರುಳಿಕಾಳನ್ನು ಹುರ್ಕೊಂಡು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ನಾನು ಎರಡೇ ಯಾಕೆ ಹಾಕ್ಕೊತಿದ್ದೀನಿ ಅಂದರೆ ಮಕ್ಕಳಿರೋದ್ರಿಂದ. ನಾನು ಮತ್ತು ಮಕ್ಕಳು ಮೂರೇ ಜನ ಇದ್ದಿದ್ದು, ಹಾಗಾಗಿ ನಮಗಾಗುವಷ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು. ಅವರು ಹುರುಳಿಕಾಳನ್ನ ತಿಂತಾ ಕೂತಿದ್ರು. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇತ್ತೀಚೆಗಂತೂ ವಿಂಟರು, ರೈನಿ ಸೀಸನ್ನು ಶುರು ಆಗ್ತಿದೆ. ಮಳೆ ಅಂತೂ ಮಳೆ ಅಂತೂ ತುಂಬ ಕಡಿಮೆನೇ, ಬಟ್ ಚಳಿ ಅಂತೂ ಇದ್ದೇ ಇದೆ. ಇಡೀ ದಿನ ಫುಲ್ಲು ಮೋಡ ಕವಿದ ವಾತಾವರಣ. ಈ ಚಳಿಗೆ ಏನಾದರೂ ಖಾರವಾಗಿ ಬಾಯಿಗೆ ರುಚಿಯಾಗಿ ಸಿಗೋವಂಥದ್ದು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಈ ರೀತಿ ಒಟ್ಟಿಗೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ನಾವು ಪ್ರತಿದಿನ ಒಂದೇ ಥರ ಚಟ್ನಿ ಮಾಡ್ತಾನೆ ಇರ್ತೀವಿ ಅಲ್ವಾ, ಕಾಯಿ ಚಟ್ನಿ. ಆ್ಯಂಡ್ ಮತ್ತು ನಮ್ಮ ಅಮ್ಮ ಹೇಳೋದು, ಈ ಹುರುಳಿಕಾಳನ್ನ ಮಕ್ಕಳು ಇರೋರಿಗೆ ಅಂದರೆ ಮಕ್ಕಳು ಇರ್ತಾರಲ್ಲ ಅವರು ತುಂಬ ಜಾಸ್ತಿ ತಿನ್ನಿಸ್ಬೇಕಂತೆ. ಇವಾಗ ನಾವು ಈ ಸಾಂಬಾರು ಮಾಡಿದ್ರೆಲ್ಲ ಮಕ್ಕಳು ಅಷ್ಟು ತಿನ್ನಲ್ಲ. ಈ ಥರ ಏನಾದರೂ ಚಟ್ನಿ ಥರ ಮಾಡಿಕೊಟ್ರೆ ತುಂಬ ಸಿಂಪಲ್ಲಾಗಿ ಅಂದರೆ ಈಸಿಯಾಗಿ ತಿನ್ನಿಸ್ಬಿಡ್ಬೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವೇ ಮೂರೇ ಜನ ಇದ್ದಿದ್ದು, ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಮತ್ತು ಹುರುಳಿಕಾಳಲ್ಲಿ ರೈಸಿಗೆ ಒಂದು ಹುರುಳಿಕಾಳು ಖಾರ ಅಂತಲೂ ಮಾಡ್ತಾರೆ. ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದ್ಸತಿ ಟ್ರೈ ಮಾಡಿದ್ದೆ ಅದನ್ನು. ಅದು ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಸ್ವಲ್ಪ ಅದಕ್ಕೆ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಬಿಸಿ ಅನ್ನಕ್ಕೆ ಆ ಹುರುಳಿಕಾಳು ಖಾರ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸತಿ ಅದನ್ನು ತಿಳಿಸ್ಕೊಡ್ತೀನಿ ಹೇಗೆ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಇವಾಗ ಈ ಹುರುಳಿಕಾಳು ಚಟ್ನಿ ನನ್ನ ಮಕ್ಕಳಂತೂ ಎಷ್ಟು ಖುಷಿಯಿಂದ ಇಷ್ಟಪಟ್ಟು ತಿಂದರು ಅಂತ ಹೇಳಿದ್ರೆ, ಸ್ವಲ್ಪ ಖಾರ ಕಮ್ಮಿ ಇತ್ತು. ಬೇಕು ಅಂದರೆ ಇದಕ್ಕೆ ಒಂದೇ ಒಂದು ಚೂರು ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಉಪ್ಪು, ಖಾರ, ಹುಳಿ ಎಲ್ಲ ಇದ್ದರೆ ಬಾಯಿಗೆ ತುಂಬ ರುಚಿಯಾಗಿ ಸಿಗುತ್ತೆ ಅಲ್ವಾ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿರುವಂತಹ ದೋಸೆನ ಹಾಕ್ಕೊಂಡಿದ್ವಿ. ನಾನು ದೋಸೆ ಬ್ಯಾಟರ್ನೂ ಕೂಡ ಅವಾಗ ತಾನೇ ರೆಡಿ ಮಾಡ್ಕೊಂಡಿದ್ದು. ಸ್ವಲ್ಪ ರವೆ ಇರುತ್ತಲ್ಲ, ರವೆನ ಮೊಸರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಟು ಅದನ್ನು ಆಮೇಲೆ ಗ್ರೈಂಡ್ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸಿ ಆ ದೋಸೆ ಬ್ಯಾಟರ್ನೂ ಕೂಡ ಅವಾಗ ತಾನೇ ರೆಡಿ ಮಾಡಿಕೊಂಡೆ. ಸಡನ್ನಾಗಿ ಏನಾದರೂ ಅಡುಗೆ ಮಾಡೋದಕ್ಕೆ ನಮಗೆ ಬೋರ್ ಆದಾಗ ಏನಾದರೂ ಸಿಂಪಲ್ಲಾಗಿ ರೆಡಿ ಆಗೋದಾದರೆ ಈ ಥರ ಮಾಡ್ಕೋಬೋದು.